కొడుకు నీవు మరలం కొని పొమ్ము వసుదేవ, వెరపులేదు నాకు వీని వలన, నల్గ వీనికి భవత్ అష్టమపుత్రుండు మృత్యువంట వధింతుమీందనతని. ಹೇ ಭಾವನಾದಂತಹ ಹೇ ವಸುದೇವ, ಕೊಡುಕು ನೀವು ಮರಲಂ ಗೊನಿಪುಮ್, ಈ ಮಗುವನ್ನು ನೀನು ಮತ್ತೆ ನೀನೇ ತೆಗೆದುಕೊಂಡು ಹೋಗು. ಯಾಕೆ ಮೊದಲನೇದೇ ಮಗು, ನನಗಿರೋದು ಭಯ ಇರೋದು ಅಷ್ಟಮ ಗರ್ಭದಲ್ಲಿ ತಾನೇ. ಈ ಮಗುನ ನೀನೇ ಮರಳಿ ಗೊನಿಪುಮ್ ನೀನೇ ಎತ್ಕೊಂಡು ಹೋಗು. ವೆರಪುಲೇದು ನಾಕು ವೀನಿ ಫಲನ, ಇವನಿಂದ ನನ್ನ ಪ್ರಾಣಕ್ಕೆ ಏನು ಭಯ ಇಲ್ಲಯ್ಯ, ನನಗೇನು ಭಯವಿಲ್ಲ. ನಲ್ಗ ವೀನಿಕಿ, ಆದ್ದರಿಂದ ಇವನಿಗೆ ನನಗೇನು ಭಯ ಇಲ್ಲ, ನನಗೆ ಕೋಪನೂ ಮಾಡ್ಕೊಳ್ಳಲ್ಲ ನಾನು ಈ ಮಗು ಮೇಲೆ. ಭವತ್ ಅಷ್ಟಮ ಪುತ್ರುಡು ಮೃತ್ಯುವಂಟ, ನಿನ್ನ 8ನೇ ಮಗ ನನಗೆ ಮೃತ್ಯು ಅಂತೆ. ವಧಿಂತು ಮೀಂದನತನಿ, ಆವಾಗ ಅವನು ಹುಟ್ಟಿದ ತಕ್ಷಣ ನಾನು ವಧಿಂತು ಆವಾಗ ನಾನು ಅವನ್ನ ಉಳಿಸೋದಿಲ್ಲ, ಅವನ್ನ ಕೊಂದು ಬಿಡ್ತೀನಿ. ಅವನನ್ನು ಕೊಲ್ತೀನಿ ನಾನು. ಆಗ ಇವನು ನೀನೇ ತೊಗೊಂಡೋಗಿ, ಇವನಿಂದ ನನಗೆ ಏನು ಭಯವಿಲ್ಲ, ಎತ್ಕೊಂಡೋಗಯ್ಯ ನೀನೇ ವಾಪಸ್. ಅನಿನ ನಾನಕದುಂದುಬಿನಂದನುಂಗೊನಿಚನಿಯುನ್, ఆనందంబు నొందక దుష్ట స్వభావుండగు భావ పలుకులు ವಿನಿಯುನುಲುಕುಚುಂಡೇನಂತ. ಅನಿನ ಆ ಕಂಸ ಎತ್ಕೊಂಡು ಹೋಗು ನಿನ್ನ ಮಗನ ನೀನೆ ಅಂತ ಹೇಳ್ದ. ಆದರೂ ಕೂಡ ಆ ಆನಕ ದುಂದುಬಿ ಅಂದರೆ ವಸುದೇವ. ಯಾಕಪ್ಪ ಅಂದರೆ ಆನಕ ದುಂದುಬಿ ಇವೆಲ್ಲನೂ ಭೇರಿ, ಮೃದಂಗ ಈ ರೀತಿಯಾದಂಥ ವಾದ್ಯಗಳು. ವಸುದೇವ ಜನ್ಮಿಸಿದಾಗಲೇ ಸುರರು ಅಂದರೆ ದೇವತೆಗಳೆಲ್ಲರೂ ಕೂಡ ಮುಂದೆ ಭಗವಂತನಿಗೆ ತಂದೆ ಸ್ಥಾನವನ್ನು ಪಡೀತಕ್ಕಂಥವನು ಇವನು ಅಂತ ದೇವದುಂದುಬಿಗಳು ಮೊಳಗಿದ್ದುವಂತೆ. ಆದ್ದರಿಂದ ಅವನಿಗೆ ಹೆಸರು ಆನಕದುಂದುಬಿ ಅಂತ ವಸುದೇವನ್ನ ಕರೀತಾರೆ. ಅನಿನ ನಾನಕ ದುಂದುಬಿ, ಅನಿನನ್ ಅಂದರೂ ಕೂಡ ಕಂಸ ಎತ್ಕೊಂಡು ಹೋಗು ಅಂತ ಹೇಳಿದ್ರು ಕೂಡ ಆನಕದುಂದುಬಿ ನಂದನಂಗೊನಿ ಚೆನಿಗೆ, ಆ ಮಗುವನ್ನು ಎತ್ಕೊಂಡು ವಾಪಸ್ ಹೋದ. ಆದರೂ ಕೂಡ ಆನಂದಂಬು ನೊಂದಕ, ಮನಸ್ಸಿಗೆ ಆನಂದವೇನೂ ಆಗಲಿಲ್ಲ. ದುಷ್ಟ ಸ್ವಭಾವುಂಡಗು ಭಾವ ಪಲುಕುಲು ವಿನಿಯು, ಆ ಭಾವ ಹೇಳ್ದ, ಆದರೆ ಅವನ ಸ್ವಭಾವ ಇವ್ರಿಗೆ ಚೆನ್ನಾಗಿ ಗೊತ್ತು. ಅವನೇನೋ ಭಾವ ಈಗ ಹೇಳ್ದ ಎತ್ಕೊಂಡು ಹೊಟ್ಟೋಗು ವಾಪಸ್ಸು ಅಂತ, ಆದರೆ ಅವನ ಆಂತರ್ಯದಲ್ಲಿರ್ತಕ್ಕಂಥ ಸ್ವಭಾವ, ದುಷ್ಟ ಸ್ವಭಾವ ಅನ್ನತಕ್ಕಂಥದ್ದು ಚೆನ್ನಾಗಿ ತಿಳಿದಂಥ ಆನಕದುಂದುಬಿ ವಿನಿಯುನ್ ಉಲುಕುಚುಂಡೇನಂತ, ಒಳಗೊಳಗೆ ಭಯ ಇದ್ದೇ ಇತ್ತು. ಈಗೇನೋ ಮಗುನ ವಾಪಸ್ ಕೊಡ್ತಾ ಇದ್ದಾನೆ, ನಾನು ಕೊಡಬೇಕಾದ ನನ್ನ ಕರ್ತವ್ಯ, ಮಾತಿಗೆ ತಪ್ಪದೆ ಕೊಟ್ಟಿದ್ದೆ, ವಾಪಸ್ ಎತ್ಕೊಂಡು ಹೋಗು ಅಂತ ಒಂದು ಆಸೆ ಹುಟ್ಟಿಸ್ದ. ಆದರೂ ದುಷ್ಟ ಸ್ವಭಾವದವನಾದ ಈ ಕಂಸ ಏನು ಮಾಡ್ತಾನೋ ಏನೋ ಅನ್ನತಕ್ಕಂಥ ಒಂದು ಆಂತರಿಕವಾದಂತಹ ಒಂದು ಕ್ಷೋಭೆ ಇಟ್ಕೊಂಡು ವಸುದೇವ ತನ್ನ ಮನೆಗೆ ತಾನು. ఒకనాండు నారదుండొయ్యన కంసునింటికిం జనుదేంచి, ఏకతమున మందలోపలనున్న నందాదులు వారి భార్యలు పుత్రులు బాంధవులును దేవకీ మొదలగు తెరవులు వసుదేవుండాదిగాంగల సర్వయాదవులును సురలుగాని నిజంబు నరలుగారని చెప్పి ಕಂಸುಂಡವೀವು ರಕ್ಕಸುಂಡವನಿಯೂ. ಹೀಗೆ ಒಂದು ಮಗುವನ್ನು ಕಂಸ ಕೊಲ್ಲದೆ ವಾಪಸ್ ಕಳಿಸಿದ್ದ. ಆಗ ದೇವ ಕಾರ್ಯ ನಡಿಬೇಕು ಅಂತಂದರೆ ಅಲ್ಲಿ ನಾರದರ ಪ್ರವೇಶ ಇದ್ದೇ ಇರಬೇಕು. ಎಲ್ಲನ್ನ ಅಡೆತಡೆ ಬಂತು, ಮುಂದಕ್ಕೆ ಬೇಗ ಬೇಗ ಹೋಗ್ತಾ ಇಲ್ಲ ಅಂದಾಗ ಇವರು ಕೆಟಲಿಸ್ಟ್ ಥರ ಬರ್ತಾ ಇರ್ತಾರೆ. ಆ ಕಾರ್ಯನ ಸ್ವಲ್ಪ ಮುಂದೆ ಬೇಗ ಬೇಗ ಯಾವ ರೀತಿ ಜರುಗಬೇಕೋ ಆ ರೀತಿ ಜರುಗಿಸೋದಕ್ಕೆ ಇವರ ಪಾತ್ರ ಬಹಳ ಹಿರಿದು ನಾರದರದು. ಹೋದಾಗ ಅವನು ವಸುದೇವ ವಾಪಸ್ಸು ಮಗುನ ಎತ್ಕೊಂಡು ಹೋದ. ಮತ್ತು ఒకనాಂಡು ಒಂದು ದಿವಸ ನಾರದರು ಒಯ್ಯನ ಅಂದರೆ ಮೆಲ್ಲಗೆ ಬಂದರು. ಕಂಸುನಿ ಇಂಟಿಕಿಂ ಜನುದೇಂಚಿ, ಮೆಲ್ಲಗೆ ಬಂದರು ಅಂದರೆ ಒಂಥರ ನಯವಾಗಿ ಬಂದರು. ಕಂಸಿನಿ ಇಂಟಿಕಿಂ ಜನುದೇಂಚಿ, ಕಂಸನ ಮನೆಗೆ ಬಂದು ಏಕಾಂತವಾಗಿ ಆ ಕಂಸನ ಹತ್ರ ಮಾತಾಡ್ತಾ ಇದ್ದಾರೆ. ಅವನಿಗೊಂದು ಗುಟ್ಟು ಹೇಳ್ತಾ ಇದ್ದಾರೆ. ಏನು ಗೊತ್ತೇನಯ್ಯ, ಮಂದಲೋಪಲುನುನ್ನ, ಮಂದ ಅಂತಂದರೆ ಈ ಗೋಕುಲದಲ್ಲಿ ಇದ್ದಾರಲ್ಲಯ್ಯ, ನಂದಾದುಲು
ನಂದ ಮುಂತಾದವರು ವಾರಿ ಭಾರ್ಯಲು ಅವರ ಅವರ ಹೆಂಡತಿಯರು ಪುತ್ರರು ಬಾಂಧವರು ದೇವಕಿ ಮೊದಲುಗೂ ತೆರವಲು ದೇವಕಿ ಮುಂತಾದ ಸ್ತ್ರೀಯರು ಎಲ್ಲರೂ ಕೂಡ ವಸುದೇವುಂಡು ಆ ವಸುದೇವ ಆದಿಗಾಂಗಲ ಸರ್ವಯಾದವುಲನು ವಸುದೇವ ಇನ್ನು ಯಾರು ಯಾದವರಿದ್ದಾರೋ ಅವರೆಲ್ಲರೂ ಕೂಡ ಸುರಲುಗಾನಿ ನಿಜಂಬು ನರಲುಗಾರು అని చెప్పಿ ಹೇಳ್ಬಿಟ್ರು. ಅವರೆಲ್ಲ ದೇವತೆಗಳಯ್ಯ, ಎಲ್ಲನೂ ಸುಮ್ಮನೆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಬಂದು ಜನ್ಮಿಸಿದಾರಷ್ಟೇ. ಅವರು ನರರು ಯಾರೂ ಅಲ್ಲ. ಈ ಗೋಕುಲದಲ್ಲಿರೋರು ದೇವಕಿ ವಸುದೇವ ಯಾದವರು ಎಲ್ಲರೂ ಸುರರೇ. ನರಲುಗಾರನಿ చెప్పి ನರರಲ್ಲ ಇವರು ಅಂತ ಹೇಳಿಬಿಟ್ಟು ಕಂಸುಂಡ ವೀವು ರಕ್ಕಸುಂಡವನಿಯು ಕಂಸ, ಹೇ ಕಂಸ ನೀನು ರಕ್ಕಸ ಕಣಯ್ಯ, ನೀನು ಪೂರ್ವಜನ್ಮದಲ್ಲಿ ನೀನು ರಾಕ್ಷಸನೇ, ಈಗಲೂ ಕೂಡ ನೀನು ರಾಕ್ಷಸ, ಅವರು ದೇವತೆಗಳು ಅಂತ ಅಷ್ಟು ಮಾತ್ರ ಹೇಳಿದ್ರು. ಅಂದರೆ ಏನರ್ಥ? ಸುರರಿಗೂ ಅಸುರರಿಗೂ ಯಾವಾಗಲೂ ತಿಕ್ಕಾಟ ಇದ್ದಿದ್ದೆ. ಇವರೆಲ್ಲ ಸುರರು, ನೀನು ರಾಕ್ಷಸ ಅಂದರೆ ನಿನಗೆ ವೈರಿಗಳೇ ಅವರು ಅಂತ ಹೇಳಿಬಿಟ್ರು ನಾರದ ಮಹರ್ಷಿಗಳು. దేవమయుండు చక్రే దేవకీ దేవి కిం పుత్రుండై జనించి భూతలంబు సేరుపుం బుట్టినట్టి చేనంటి దైత్యులనెల్లం జంపుననుచుం ಜಪ್ಪಿ ಜನಿಯ ದಿವಿಕಿ. ಅಪ್ಪ, ಸರ್ವದೇವತಾತ್ಮಕನಾದಂತಹ ಶ್ರೀಮನ್ನಾರಾಯಣ ಇದಾನಲ್ಲ, ಚಕ್ರಧರ, ಸುದರ್ಶನ ಚಕ್ರವನ್ನು ಕೈಲಿ ಧರಿಸಿದ್ದಾನೆ ಅಂತ ಹೇಳ್ತಾ ಇದ್ರೆ, ಅಂದರೆ ಅವನ ದಿವ್ಯಾಯುಧ ಇದೆಯಯ್ಯ, ಅದರಿಂದ ಅಸಾಧ್ಯವಾದದ್ದು ಏನೂ ಇಲ್ಲ. ಎಲ್ಲ ದುಷ್ಟರನ್ನು ಸಂಹಾರ ಮಾಡ್ತಾನೆ ಅನ್ನೋದು ಚಕ್ರಿ ಅನ್ನೋದರಲ್ಲೇ ತಿಳ್ಕೊಂಡು ಬಿಡಬೇಕು. ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ದೇವಕೀ ದೇವಿ ಕಿಂ ಪುತ್ರುಂಡೈ ಜನಿಂಚಿ, ದೇವಕೀ ದೇವಿಗೆ ಮಗನಾಗಿ ಅವತರಿಸ್ತಾನೆ. ಭೂತಲಂಬು ನಿರುಪಂ ಬುಟ್ಟಿನಟ್ಟಿ, ಭೂತಲವನ್ನು ಎಲ್ಲ ಹಾಳು ಮಾಡಬೇಕು ಅಂತ ಹುಟ್ಟಿರ್ತಕ್ಕಂಥ, ಧ್ವಂಸ ಮಾಡೋದಕ್ಕೋಸ್ಕರನೇ ಹುಟ್ಟಿರೋದವರು ರಾಕ್ಷಸರು. ಚೇನಂಟಿ ದೈತ್ಯುಲ, ಕ್ರೂರರಾದಂತಹ ಮೂರ್ಖರಾದಂತಹ ರಾಕ್ಷಸರನ್ನೆಲ್ಲ, ದೈತ್ಯರನ್ನೆಲ್ಲ ಜಂಪುನು ಅವನು ಸಂಹಾರ ಮಾಡಿಬಿಡ್ತಾನೆ. ಚಕ್ರೇ, ಸುದರ್ಶನ ಚಕ್ರ ಧರಿಸಿರ್ತಕ್ಕಂಥ ಶ್ರೀಮನ್ನಾರಾಯಣ ಎಲ್ಲ ದುಷ್ಟ ಸಂಹಾರ, ಶಿಷ್ಟ ರಕ್ಷಣೆ, ಇದೇನಯ್ಯ ಅವನ ಕೆಲಸ. ಜಂಪುನು ಸಂಹಾರ ಮಾಡೇ ಮಾಡ್ತಾನೆ. ಅನುಚುಂಜಪ್ಪಿ, ಈ ರೀತಿ ಅದೇನು ಹೇಳಬೇಕೋ ಎಲ್ಲವನ್ನು ಹೇಳಿ ಚನಿಯೇ ದಿವಿಕಿ, ದೇವಲೋಕಕ್ಕೆ ಮತ್ತೆ ಅವರು ತಮ್ಮ ಕಾರ್ಯ ಆಯಿತು. ಕಂಸನಿಗೆ ಉತ್ತೇಜನ ಕೊಟ್ಟಾಯಿತು. ನಿಂಗೆ ಗೊತ್ತಿಲ್ಲಯ್ಯ, ದೇವದೇವಕಿ ಇವರೆಲ್ಲರೂ ಸುರರೇ, ನೀವೆಲ್ಲ ರಾಕ್ಷಸರು. ಸುರರಿಗೂ ಅಸುರರಿಗೂ ವಿರೋಧ ಇರತಕ್ಕಂಥದ್ದು ಗೊತ್ತೇ ಗೊತ್ತು. ಕಡೆಗೆ ಸುರಪಕ್ಷಪಾತಿ ಅಂದರೆ ಧರ್ಮಪಕ್ಷಪಾತಿಯಾದಂಥ ಶ್ರೀಮನ್ನಾರಾಯಣ ದುಷ್ಟ ಸಂಹಾರ ಮಾಡೇ ಮಾಡ್ತಾನೆ. ಅವನ ದೇವಕಿಗೆ 8ನೇ ಗರ್ಭದಲ್ಲಿ ಹುಟ್ಟುತ್ತಾನಪ್ಪ. ಗರ್ಭದಲ್ಲಿ ಅಂದರು, ಇಲ್ಲಿ ಅಷ್ಟಮ ಅಂತ ತಿರುಗಿ ಅವ್ರು ಹೇಳಿಲ್ಲ, ಗರ್ಭದಲ್ಲಿ ಹುಟ್ಟುತ್ತಾನಪ್ಪ ಅಂತ ಹೇಳಿಬಿಟ್ಟು ಮೆಲ್ಲಗೆ ದೇವಲೋಕಕ್ಕೆ ಹೊರಟು ಬಿಟ್ರು. నారదు మాటలు విని పేళ్లారాట ముంబొంది ఎదువులనమిషులన్యున్ నారాయణ కరకడ్గ విదారితుండగు కాలనేమి దాననియుమదిన్. ನಾರದು ಮಾಟಲು ವಿನಿ, ಆ ನಾರದರು ಹೇಳಿದಂತಹ ಮಾತುಗಳನ್ನು ಕೇಳಿ ಪೇಳ್ಳಾರಾಟಮು ಹೊಂದಿ, ಪೇಳ್ಳಾರಾಟಮು ಪೆನು ಆರಾಟಮು ಅಂದರೆ ದೊಡ್ಡ ಕ್ಷೋಭೆ, ಆಂತರಿಕವಾಗಿ ಅವನಿಗೆ ದುಃಖ ಕ್ಷೋಭೆ ಉಂಟಾಗೋಯ್ತು. ಏನೋ ಅವರೆಲ್ಲ ದೇವತೆಗಳ, ನಾವು ರಾಕ್ಷಸರ, ಹಾಗಾದರೆ ನಾರಾಯಣನೇ ಅವತಾರ ಮಾಡ್ತಾನ ಅನ್ನೋದಕ್ಕಂತ ಅವನಿಗೆ ಒಳಗೆ ಆಂತರಿಕವಾದ ಕ್ಷೋಭೆಯನ್ನು ಹೊಂದಿ ಎದುವುಲು ಅನಿಮಿಷಲು ಅನಿಯುನ್, ಯಾದವರು ಅನಿಮಿಷರು ಅಂದರೆ ದೇವತೆಗಳು ಎಂದು ನಾರಾಯಣ ಕರಖಡ್ಗ ವಿದಾರಿತುಂಡಗು ಕಾಲನೇಮಿತಾನನಿಯು, ಹಿಂದಿನ ಜನ್ಮದಲ್ಲಿ ನಾರಾಯಣ ಖಡ್ಗದಿಂದ ವಿದಾರಿತನಾದಂಥ, ಸಂಹಾರ ಮಾಡಲ್ಪಟ್ಟಂಥ ಕಾಲನೇಮಿ ಅನ್ನತಕ್ಕಂಥ ರಾಕ್ಷಸ ತಾನೇ ಎಂದು ಕೂಡ ನೀವು ಮದಿನ್ ಎಂದು ಅವನಿಗೆ ತಿಳಿದು ಹೋಯಿತು. ಕಂಸನಿಗೆ ತಾನು ಚೆನ್ನಾಗಿ ಮನಸ್ಸಿಗೆ ತಿಳ್ಕೊಂಡು ಬಿಟ್ಟ ಕಂಸ. కలంగంబారి మరంది జల్లెలిను దగ్గర క్రోధుండై పట్టి బద్ధులం గావించి హరిం దలంచి వెసతోడ్తో వారు గన్నట్టి పుత్రులం జంపెన్ గురునుగ్రసేను
ಯದುಂ ತದ್ಭೋಜಾಂಧಕಾಧೀಷು ನಿರ್ಮಲುಂ ಬಟ್ಟೆಂಗಡು ವಾಲಿಯೇಲಂ ಜಲಮಾರನ್ ಶೂರಸೇನಂಬುಲನ್. ಕಲಕಂಬಾರಿ ಈ ವಿಧವಾಗಿ ಅವನು ತಿಳಿದುಕೊಂಡ್ಬಿಟ್ಟ. ತಾನು ಕಾಲನೇಮಿ, ವಿಷ್ಣು ದೇವಕಿ ವಸುದೇವರಿಗೆ ಅವನು ಅವತಾರ ಮಾಡ್ತಾನೆ. ರಾಕ್ಷಸರ ಕುಲವನ್ನೆಲ್ಲ ನಿರ್ಮೂಲ ಮಾಡೋಕ್ಕೋಸ್ಕರನೇ ಇದೆಲ್ಲ ದೇವತೆಗಳು ವಿಷ್ಣು ಎಲ್ಲರೂ ಸೇರಿ ಹಾಕಿರತಕ್ಕಂಥ ಒಂದು ಉಪಾಯ ಅಂತ ತಿಳ್ಕೊಂಡ್ಬಿಟ್ಟ. ಮರಂದಿಂಜೆಲ್ಲಲಿನ್ ಉದಗ್ರ ಕ್ರೋಧುಂಡೈ. ಉದಗ್ರ ಕ್ರೋಧ ಅಂದರೆ ಒಳಗಿಂದ ಅವನಿಗೆ ಕೋಪ ಉಕ್ಕಿ ಬರ್ತಾ ಇರತಕ್ಕಂಥ ಕ್ರೋಧದಿಂದ ಆ ಮರದಿ ಅಂದರೆ ಭಾವನನ್ನ ಮತ್ತು ತಂಗಿಯಾದ ದೇವಕಿ ದೇವಿಯನ್ನು ಪಟ್ಟಿ ಬದ್ದಲಂ ಗಾವಿಂಚಿ ಅವರಿಬ್ಬರನ್ನ ಬಂಧಿಸ್ಬಿಟ್ಟ. ಮತ್ತೆ ಹರಿಂದಲಂಚಿ ಅಂದರೆ ವ್ಯಸತೋಡ್ತೋವಾರು ಗನ್ನಟ್ಟಿ ಪುತ್ರುಲಂ ಜಂಪೆನ್ ಅಂದರೆ ಅವರಿಗೆ ಜನ್ಮಿಸಿದ ಪ್ರತಿಯೊಂದು ಮಗುನೂ ನಲ್ಲೂ ಇವನಿಗೆ ವಿಷ್ಣುವೇ ಕಾಣಿಸ್ತಾ ಇದ್ದಾನೆ. ಕ್ರೋಧದಿಂದ ವಿಷ್ಣುವನ್ನು ಸದಾ ಕಾಲ ನೆನೆದು ದ್ವೇಷದಿಂದ ಅವನಲ್ಲಿ ಶತ್ರುತ್ವ ಭಾವದಿಂದಲೇ ವಿಷ್ಣುವನ್ನು ಸದಾ ಕಾಲ ಮನಸ್ಸಿನಲ್ಲಿ ನೆನೆದು ಈ ಕಂಸ ಕಡೆಗೆ ವಿಷ್ಣುವನ್ನೇ ಹೊಂದುತ್ತದೆ. ಇದೊಂದು ವಿಚಿತ್ರವಾದಂತಹ ಒಂದು ಇದು. ಬದ್ಧುಲಂ ಗಾವಿಂಚಿ ಅವರನ್ನು ಬಂಧನಕ್ಕೆ ಒಳಪಡಿಸಿ ಹರಿಂದಲಂಚಿ ವ್ಯಸತೋಟ್ಟೋವಾರು ಗನ್ನಟ್ಟಿ ಪುತ್ರುಲಂ ಜಂಪೆನ್. ವ್ಯಸ ಅವನಿಗೆ ಅಂತಂದ್ರೆ ಆ ಕೋಪದಿಂದ ಅವನೇನು ಮಾಡ್ದ, ಶೀಘ್ರವಾಗಿ ಇನ್ನು ಹುಟ್ಟಕ್ಕೆ ಇಲ್ಲ ಅವರು ವ್ಯಸತೋಡ್ತೋ ಹುಟ್ಟಿದ ತಕ್ಷಣವೇ ವಾರು ಗನ್ನಟ್ಟಿ ಪುತ್ರುಲಂ ಜಂಪೆನ್ನು. ಆ ಒಂದು ದೇವಕಿ ದೇವಿಗೆ ಒಂದು ಮಗು ಆಯಿತಾ, ಮಗುವಿನ ಅಳು ಕಿವಿಗೆ ಕರ್ರ ಅಂತ ಬಿದ್ದ ತಕ್ಷಣ ತೊಗೊಂಡೋಗೋದನ್ನು ಅದರಲ್ಲಿ ಅವನಿಗೆ ವಿಷ್ಣುವೇ ಕಾಣಿಸ್ತಾ ಇರ್ತಾನೆ ಆ ಮಗುವಿನಲ್ಲಿ. ತಕ್ಷಣ ಜಂಪೆನ್ ಎಲ್ಲರನ್ನು ಕೊಂದು ಹಾಕ್ದ. ಗುರುನ್ ಉಗ್ರಸೇನು, ಗುರು ಅಂತಂದರೆ ತನ್ನ ತಂದೆ ಆದಂತಹ ಉಗ್ರಸೇನನ್ನು ಹಿಡಿದು ಕಾರಾಗಾರಕ್ಕೆ ದೊಬ್ಬಿದ. ತದ್ಭೋಜಾಂಧಕಾದೀಶು ನಿರ್ಮಲುನ್ ಬಟ್ಟೆಂ ಅಂದರೆ ಭೋಜಾಧಿಪತಿಗಳು ಮತ್ತು ಅಂಧಕ ದೇಶಾಧಿಪತಿಗಳು ಎಲ್ಲ ಆಳ್ತಾ ಇದ್ದರು. ಅವರ ತಂದೆ ಉಗ್ರಸೇನರು ಅವ್ರನ್ನ ಹಿಡ್ಕೊಂಡು ಕಾರಾಗೃಹಕ್ಕೆ ಹಾಕ್ಬಿಟ್ಟು ಬಟ್ಟೆಂಗಡು ವಾಲಿ ಏಳೆಂ ತನ್ನ ಒಂದು ಗಡುವಾಲಿ ಅಂದರೆ ತನ್ನ ಒಂದು ಹಠ ಹಿಡ್ದ. ಏನೋ ಉಗ್ರಸೇನ ರಾಜ ಆಗಿರ್ಬೋದು, ತನ್ನ ತಂದೆ ತಾನೇ ಎಲ್ಲರನ್ನೂ ತುಳಿದು ಎಲ್ಲ ದೇಶದವ್ರನ್ನೂ ಸೋಲಿಸಿ ನಾನೇ ರಾಜ ಆಗಿಬಿಟ್ರೆ ಆವಾಗಾದ್ರೂ ನನಗೆ ತಪ್ಪಬೋದು ಮೃತ್ಯು ಅಂತ ಅಂದ್ಕೊಂಡ್ಬಿಟ್ಟ ಅವನು. ಜಲಮಾರನ್ ಶೂರಸೇನಂಬುಲನ್ ಆಗ ಅವನೇ ಶೂರಸೇನ ಮುಂತಾದ ಭೋಜ ಅಂಧಕ ಮುಂತಾದ ಎಲ್ಲ ದೇಶಗಳಿಗೂ ತಾನೇ ರಾಜನಾಗಿ ಪರಿಪಾಲಿಸ್ದ. ಅವನೇ ಏಲೇಂ ಅಂದರೆ ಏಲೋದು ಅಂತಂದರೆ ರಾಜ್ಯಭಾರ ಮಾಡ್ದ. ಆ ತನ್ನ ತಂದೆಯನ್ನು ಕೂಡ ಬಂಧಿಸಿ ರಾಜ್ಯಭಾರವನ್ನು ಮಾಡ್ದ ಕಂಸಾಸುರ. ತಲ್ಲಿಂ ದಂಡ್ರಿನೈನಂ ದಮ್ಮುಲನನ್ನಲ ಸಕುಲನೈನ ಬಂಧು ಜನಲನೈನ ರಾಜ್ಯಕಾಕ್ಷಂ ಜೇಸಿ ರಾಜುಲು ಸಂಪುದು ರವನಿದರಜೋ ಜೀವಿತಾರ್ಥುಲಗುಚೋ. ಹಬ್ಬ ಏನು ಅನ್ಯಾಯ. ಸಂಸ್ಕೃತದಲ್ಲಿ ಒಂದು ಸೂಕ್ತಿ ಇದೆ, ಮಾತರಂ ಪಿತರಂ ಪುತ್ರಂ ಭ್ರಾತರಂ ವಾ ಸಹೃತ್ತಮಂ ಲೋಭಾವಿಷ್ಟೋ ನರೋಹಂತಿ ಸ್ವಾಮಿನಂ ವಾ ಸಹೋದರಂ ಅಂತ. ಲೋಭಾವಿಷ್ಟ ನರಹ ಅಂದರೆ ಲೋಭದಿಂದ ಕೂಡಿದಂತಹ ಸ್ವಾರ್ಥಪರನಾದಂತಹ ಮನುಷ್ಯ ಮಾತರಂ ತಾಯಿಯನ್ನು, ಪಿತರಂ ತಂದೆಯನ್ನು, ಪುತ್ರಂ ತನ್ನ ಮಗನೇ ಇರಬಹುದು, ಭ್ರಾತರಂ ಅಣ್ಣ ತಮ್ಮಂದಿರೇ ಆಗಿರ್ಬೋದು, ವಾ ಸಹೃತ್ತಮಂ ಸಹೃತ್ ಅಂತಂದರೆ ಸುಹೃತ್ ಅಂತಂದರೆ ಸ್ನೇಹಿತ, ಒಳ್ಳೆಯ ಸ್ನೇಹಿತನೇ ಆಗಿರ್ಬೋದು, ಆಪ್ತ ಸಖನೇ ಆಗಿರ್ಬೋದು, ಸ್ವಾಮಿನಂ ತನಗೆ ಅಷ್ಟು ದಿನ ಒಡೆಯನಾಗಿದ್ದಂಥ ಸ್ವಾಮಿಯನ್ನೇ ಆಗಿರ್ಬೋದು, ವಾ ಸಹೋದರಂ ಜೊತೆಯಲ್ಲಿ ಹುಟ್ಟಿದವ್ರನ್ನೇ ಆಗಿರ್ಬೋದು, ಲೋಭಾವಿಷ್ಟನಾದಂಥ ಪುರುಷ ಸ್ವಾರ್ಥ ಸಾಧನೆ ಅವನಿಗೆ ಹೆಚ್ಚು ಅನ್ನಿಸ್ದಾಗ ಹಂತಿ ಯಾರನ್ನೂ ಅವನು ತನ್ನ ಸ್ವಾರ್ಥವೇ ಹೆಚ್ಚು. ತಾಯಿ ತಂದೆ ಅಣ್ಣ ತಮ್ಮ ಮಗ ಯಾರನ್ನೂ ನೋಡಲ್ಲ. ಯಾರು ತನ್ನ ಸ್ವಾರ್ಥಕ್ಕೆ ಅಡ್ಡ ಬರ್ತಾರೆ, ತನಗೆ ಸಿಕ್ಕೋ ಅಧಿಕಾರನ ತಪ್ಪಿಸ್ತಾರೆ ಅಂತ ಗೊತ್ತಾಯಿತು ಅವನಿಗೆ ಅಂದರೆ ಅವ್ರನ್ನ ನಿರ್ಮೂಲ ಮಾಡ್ತಕ್ಕಂಥದ್ದೇ ಈ ಮನುಷ್ಯನ ಸ್ವಭಾವ ಅಂತ ಹೇಳ್ತಾ ಇದ್ದಾರೆ. ತಲ್ಲಿ ದಂಡ್ರಿನೈನ ದಮ್ಮುಲನ ಅನ್ನಲ ಸಕಲನೈನ ಬಂಧುಜನಲನೈನ ತಾಯಿ ತಂದೆ ಅಣ್ಣ ತಮ್ಮಂದರು ಬಂಧುಜನರು ಯಾರಾದರೂ ಆಗಲಿ
ರಾಜ್ಯಕಾಂಕ್ಷಂಜೇಸಿ ರಾಜುಲು ಸಂಪುದು. ರಾಜ್ಯಕಾಂಕ್ಷೆ, ತಾನೇ ರಾಜ ಆಗಬೇಕು ಅನ್ನತಕ್ಕಂಥ ದುರಾಸೆ ಇದ್ದಂತಹವನು ಅಂತಹ ರಾಜರು ಯಾರನ್ನಾದರೂ ಆಗಲಿ ನಿರ್ಮೂಲ ಮಾಡಿಬಿಡ್ತಾರೆ. ಅವನಿಂ ತರಚು ಅಂತಂದರೆ ಅಧಿಕವಾಗಿದ್ದಾರಪ್ಪ ಅಂಥವರೇ ಸ್ವಾರ್ಥಪರರೇ ಈ ಅವನಿಯಲ್ಲಿ, ಈ ಭೂಮಿ ಮೇಲೆ ಇರ್ತಕ್ಕಂಥವ್ರವರೇ ಹೆಚ್ಚು. ಜೀವಿತಾರ್ಥ ಲಘುಚು, ಅವ್ರಿಗೇನು ಅವರ ಜೀವಿತಾರ್ಥ, ಅವರ ಸ್ವಾರ್ಥವೇ ಹೆಚ್ಚು ಅಂತಹವರೇ ಇರತಕ್ಕಂಥದ್ದು ಈ ಭೂಮಿ ಮೇಲೆ ಹೆಚ್ಚು ಜನ ಅಂತ ಸದ್ಯದ ಪರಿಸ್ಥಿತಿಯನ್ನು ಆ ಕಾಲದಲ್ಲೇ ಹೇಳಿಬಿಟ್ಟಿದ್ದಾರೆ. ಆ ಕಾಲದಿಂದ ಈ ಕಾಲದವರೆಗೂ ಸ್ವಾರ್ಥಪರರ ನಡತೆ ಎಲ್ಲ ಒಂದೇ ರೀತಿಯಾಗೇ ಇರುತ್ತೆ. ಅವರಿಗೆ ಯಾರೂ ಹೆಚ್ಚಲ್ಲ, ಯಾರನ್ನ ಬೇಕಾದರೂ ಕೊಂದು ಬಿಡ್ತಾರೆ, ತಾವೊಬ್ಬರೇ ಹೆಚ್ಚು. ಅಹಂ ಮಮ ಅಷ್ಟೆ. ಮರಿಯುನು ಬಾಣ ಭೌಮ ಮಾಗಧ ಮಹಾಶನ ಕೇಶಿ ಧೇನುಕ ಬಕ ಪ್ರಲಂಬ ತೃಣಾವರ್ತ ಚಾಣೂರ ಮುಷ್ಟಿಕಾರಿಷ್ಟ ದ್ವಿವಿಧ ಪೂತನಾದಿ ಸಹಾಯ ಸಮಯತುಂಡೈ ಕಂಸುಂಡು ಗದನಂಬುನ ಮದಂಬುಲಡಂಚಿನ ವದನಂಬುಲು ವಂಚಿಕೊನಿ సదనంబులు విడిచి ఎదవలై ఎదువులు పదవులు వదలి నిషద కురు కోసల విదేహ విదర్భ కేకయ పాంచాల సాల్వదేశంబులు సొచ్చి మచ్చరంబులు ವಿಡಿಚಿ ಕೊಂದರು ಕಂಸುನಿಂ ಗೊಲಿಚಿ ನಿಲಿಚಿರಂತ. ಏನೇನು ಮಾಡ್ದ ಅವನು? ದುಷ್ಟನಾದಂತಹನ ಸೈನ್ಯ ಎಂಥದ್ದಿರುತ್ತೆ? ಎಲ್ಲವೂ ಕೂಡ ದುಷ್ಟರೇ. ಅವನು ಯಾರ್ಯಾರನ್ನ ಬಾಣಾಸುರ, ಭೌಮ, ಮಾಗಧ ಅಂದರೆ ಜರಾಸಂಧ, ಮಗಧ ರಾಜ್ಯದ ರಾಜನಾದಂಥ ಜರಾಸಂಧ, ಮಹಾಶನ, ಕೇಶಿ, ಧೇನುಕಾಸುರ, ಬಕಾಸುರ, ಪ್ರಲಂಬಾಸುರ, ತೃಣಾವರ್ತ, ಚಾಣೂರ, ಮುಷ್ಟಿಕಾಸುರ, ಅರಿಷ್ಟ, ದ್ವಿವಿಧ, ಪೂತನ ಇಂಥವ್ರನ್ನೆಲ್ಲ ತನಗೆ ಚತುಷ್ಟಯ ಅಲ್ಲ ದುಷ್ಟ ಅಕ್ಷಯ ಅಂತಹ ಸೈನ್ಯವನ್ನು ಸಹಾಯ ಸಮೇತನಾದಂಥ ಕಂಸನು ಕದನಂಬುನ ಮದಂಬುಲಡಂಚಿನ ವದನಂಬುಲು ವಂಚಿಕೊನಿ. ಅವನು ಏನು ಮಾಡ್ದ? ಇವ್ರ ಮೇಲೆಲ್ಲ ಯಾದವ್ರ ಮೇಲೆಲ್ಲ ಬಿದ್ದ. ಇವರು ಇಂತಹ ದುಷ್ಟರನ್ನೆಲ್ಲ ಕಟ್ಕೊಂಡು ಯಾದವ್ರನ್ನೆಲ್ಲ ಒಬ್ಬೊಬ್ಬರನ್ನೇ ಸೋಲ್ಸ್ಕೊಂಡು ಬಂದ. ಅವಾಗ ಅವರು ಕದನದಲ್ಲಿ ಅವರ ಒಂದು ಅಧಿಕಾರ ಎಲ್ಲ ಕಳ್ಕೊಂಡಂತಹ ಅವರೆಲ್ಲರೂ ಕೂಡ ಯಾದವರು ಈ ಬೇರೆ ಬೇರೆ ದೇಶಗಳಿಗೆ ಇದರೆಲ್ಲ ಸುತ್ತಮುತ್ತ ಇದ್ದಂತಹ ಅವ್ರನ್ನೆಲ್ಲ ಸೋಲ್ಸ್ಕೊಂಡು ಬಂದು ಏನು ಮಾಡ್ದ ಅವನು? ಸೋಲ್ಸ್ಕೊಂಡು ಬಂದು ಇವರೆಲ್ಲರ ಸಹಾಯ ಇಟ್ಕೊಂಡು ಆ ಯಾದವರೆಲ್ಲ ಕದನಂಬುನ ಮದಂಬುಲ ಅಡಂಚಿನ ವದನಂಬುಲು ವಂಚಿಕೊನಿ ಅವರೆಲ್ಲ ಮಖ ಮರೆಸ್ಕೊಂಡು ಸದನಂಬುಲು ವಿಡಿಚಿ ಅವರವರ ರಾಜ್ಯ ಕೋಶ ಎಲ್ಲ ಬಿಟ್ಬಿಟ್ಟು ಎದವಲೈ ಕೈಲಾಗದೆ ಇರೋವರಾಗಿ ಎದವುಲು ಪದವುಲು ವದಲಿ ಅವರೆಲ್ಲ ಅವರವರ ರಾಜ್ಯ ಕೋಶ ಎಲ್ಲ ಬಿಟ್ಬಿಟ್ಟು ನಿಷದ ರಾಜ್ಯ, ಕುರುರಾಜ್ಯ, ಕೋಸಲ ರಾಜ್ಯ, ವಿದೇಹ, ವಿದರ್ಭ, ಕೇಕಯ, ಪಾಂಚಾಲ, ಸಾಲ್ವ ಹೀಗೆ ಸಿಕ್ಕದ ಕಡೆಗೆ ಅವರು ದೇಶಾಂತರ ಹೊರಟು ಹೋದರು. ಪಾಪ ದೇಶಂಬುಲು ಸೊಚ್ಚಿ ಮಚ್ಚರಂಬುಲು ಬಿಡಿಸಿ ಕೆಲವ್ರು ಮಾತ್ರ ಏನು ಮಾಡಿದ್ರು, ತಾಳು ಈಗ ನಾವಿರ್ತಕ್ಕಂಥ ರಾಜ್ಯ ಬಿಟ್ಟು ಎಲ್ಲೋಗೋದು ಅಂತ ಕಂಸು ನಿಮ್ಗೊಲಿಚಿ ನಿಲಿಚಿರಂತ. ಆ ಕಂಸನ್ನೇ ಸೇವಿಸ್ತಾ ಆ ಮಧುರಲ್ಲೇ ಕಂಸನ ಕೈ ಕೆಳಗೇನೆ ಕೆಲವು ಯಾದವರು ಮಾತ್ರ ಅಲ್ಲೇ ಉಳ್ಕೊಂಡ್ಬಿಟ್ರು. ಮಿಕ್ಕದವರೆಲ್ಲ ಈ ಕಂಸನ ಉಪಟಳ ತಾಳಲಾರದೆ ಸೋತು ತಲೆ ಬಗ್ಗಿಸ್ಕೊಂಡು ಅವಮಾನಿತರಾಗಿ ಬೇರೆ ಬೇರೆ ರಾಜಾಶ್ರಯಗಳನ್ನು ಹುಡುಕಿ ಹೊರಟು ಹೋದರು. ತೋಡಿಂಗಂ ಸುಂಡು ದೇವಕೀ ಕೊಡುಕುಲನಾರ್ಬುರವಧಿಂಪ ಗುರುಶೇಷಾಕ್ಯಂ ದೊಡವಗು ಹರಿರುಚಿಯ ಸತಿ ಕಡುಪುನ ನೇಡವದಿಯೈನ ಗರ್ಭಂ ಬಯ್ಯೇನ್. ತೋಡಿಂ ಗಂಸುಡು ದೇವಕೀ ಕೊಡುಕುಲನಾರ್ಬುರವಧಿಂಪ, ಒಬ್ಬರ ಹಿಂದೆ ಒಬ್ಬರನ್ನ 6 ಜನ ಮಕ್ಕಳನ್ನು ಹೆತ್ತಿದ್ದಾಳೆ ದೇವಕಿ ದೇವಿ. ಒಬ್ಬರಾದ ಮೇಲೆ ಒಬ್ಬರ ನಂತರ ಒಬ್ಬರು, ಒಂದೊಂದು ವರ್ಷಕ್ಕೊಬ್ಬೊಬ್ಬರ ರೀತಿಯಲ್ಲಿ ಎಲ್ಲ ಮಕ್ಕಳನ್ನು ಹುಟ್ಟಿದ ತಕ್ಷಣವೇ ತೋಡಿ ಹಿಂದೆ ತಕ್ಷಣವೇ ವಧಿಸಿಬಿಟ್ಟ ಆ ಕಂಸ. ಗುರು ಶೇಷಾಕ್ಯಂ ದೊಡವಗು ಹರಿರುಚಿ ಆಸತಿ. ಶೇಷ, ಆದಿಶೇಷ ಅಂತಂದರೆ ಯಾಕಪ್ಪ ಅವನಿಗೆ ಆದಿಶೇಷ ಅನ್ನತಕ್ಕಂಥ ಹೆಸರು ಬಂದಿದೆ ಅಂದರೆ, ಈ ಸೃಷ್ಟಿಯ ಆದಿಯಲ್ಲೂ ಕೂಡ ಹರಿಯ ತೇಜಸ್ಸನ್ನು ಹೊಂದಿ ಅವನಿದ್ದ. ಪ್ರಳಯದ ನಂತರವೂ ಕೂಡ ಉಳಿಕೆಯಾಗಿ, ಅಂದರೆ ಶೇಷ ಅಂದರೆ ಗೊತ್ತಿರುತ್ತೆ ಎಲ್ಲರಿಗೂ, ಹಿಂದಿನ ಕಾಲದಲ್ಲಿ ಕೂಡ ಭಾಗಾಕಾರ ಮಾಡುವಾಗ ಉಳಿತಕ್ಕಂತಹದ್ದು ಶೇಷ.
ಆ ಪ್ರಪಂಚವೆಲ್ಲವೂ ಪ್ರಳಯದಲ್ಲಿ ನಾಶವಾದರೂ ಸಹ ಅವನು ಅಳಿಯದೆ ಉಳಿದಿರ್ತಾನೆ ಶೇಷನಾಗಿ. ಆದ್ದರಿಂದ ಆದಿಯಲ್ಲೂ ಇದ್ದಾನೆ, ಶೇಷದಲ್ಲೂ ಇದ್ದಾನೆ. ಆದ್ದರಿಂದ ಅವನು ಆದಿಶೇಷ. ಆ ಆದಿಶೇಷ ಎನ್ನತಕ್ಕಂತಹ ಮಹನೀಯವಾದ ಮನೋಹರವಾದ ಹರಿರುಚಿ. ಹರಿರುಚಿ ಅಂದರೆ ವಿಷ್ಣುದೇವನ ತೇಜಸ್ಸು. ಅದನ್ನು ತೊಡವಗು ಅಂದರೆ ಆಭರಣವಾಗಿ ಧರಿಸಿದ್ದಾಳೆ. ಈಗ ಹೇಗಾದರೆ ಆಭರಣ ಧರಿಸಿದಾಗ ಅದರ ಕಾಂತಿಯಿಂದ ಹೆಣ್ಣು ಮಕ್ಕಳ ಸೌಂದರ್ಯ ವೃದ್ಧಿಸುತ್ತೋ, ಆ ರೀತಿ ದೇವಕೀ ದೇವಿ ಆದಿಶೇಷನನ್ನು ಗರ್ಭದಲ್ಲಿ ಧರಿಸಿದಾಗ ಅವಳಿಗೆ ಒಂದು ವಿಶೇಷವಾದ ಕಾಂತಿಯಿಂದ ಮೆರಿತಾ ಇದ್ದಾಳೆ ದೇವಕೀ ದೇವಿ. ದೊಡವಗು ಗುರು ಶೇಷಾಖ್ಯಂ ದೊಡವಗು ಹರಿರುಚಿ ಆ ಸತಿ ಕಡುಪುನ ನೇಡವದಿ ಐನ ಗರ್ಭಂಬಯ್ಯೇನ್. ಆ ತೇಜಸ್ಸು, ವಿಷ್ಣುದೇವನ ತೇಜಸ್ಸು ದೇವಕೀ ದೇವಿಯ ಗರ್ಭದಲ್ಲಿ 7ನೆಯ ಸಂತಾನವಾಗಿ ಪ್ರವೇಶಿಸಿತು. 7ನೆಯ ಸಂತಾನವಾಗಿ ಹೊರಬರಲಿಕ್ಕಾಗಿ ಆದಿಶೇಷನ ಒಂದು ಅಂಶ, ಆದಿಶೇಷ ವಿಷ್ಣುವಿನ ಅಂಶ, ಆ ಆದಿಶೇಷನ ಅಂಶ ದೇವಕೀ ದೇವಿಯ ಗರ್ಭವನ್ನು ಪ್ರವೇಶಿಸಿತು. ಆ ಯವ್ವಸವರಂಬುನ ವಿಶ್ವರೂಪುಂಡಗುಹರಿ ತನ್ನು ನಮ್ಮಿನ ಎದುವುಲುಕಂ ಕಂಸುನಿವಲನ ಭಯಂಬುಗಲುಗುನನಿಯರಿಂಗಿ ಯೋಗಮಾಯಾದೇವಿ ಕಿಟ್ಲನಿಯೇ. ಆ ಯವ್ವಸರಂಬುನ ಅಂದರೆ ಆ ಸಮಯದಲ್ಲಿ ವಿಶ್ವರೂಪುಂಡಗುಹರಿ, ವಿಶ್ವರೂಪನಾದಂತಹ ವಿಶ್ವವಿಗ್ರಹನಾದಂತಹ ಶ್ರೀಹರಿ ದನ್ನು ನಮ್ಮಿನ ಎದುವುಲುಕಂ ತನ್ನನ್ನೇ ನಂಬಿರತಕ್ಕಂಥ ಈ ಯಾದವ ಕುಲಕ್ಕೆ ಕಂಸುನಿವಲನ ಭಯಂಬುಗಲುಗುನನಿ, ಈ ಕಂಸನಿಂದ ಯಾವಾಗಲೂ ಅಪಾಯ ಉಂಟೇ ಆಗುತ್ತೆ, ಅವನಿಂದ ಆಪತ್ತು ಭಯ ಇದ್ದೇ ಇದೆ ಅನ್ನತಕ್ಕಂಥದ್ದನ್ನು ಏರಿಂಗಿ ತಿಳಿದಂತಹ ಶ್ರೀಹರಿ ಯೋಗಮಾಯಾದೇವಿ ಕಿಟ್ಲನಿಯೇ ತನ್ನ ಒಂದು ಯೋಗ ಮಾಯೆ ವಿಷ್ಣು ಮಾಯೆಯ ದೇವಿ ಕೈಲಿ ಈ ರೀತಿಯಾದಂತಹ ವಿಚಾರವನ್ನು ತಿಳಿಸಿದರು. ಗೋಪಿಕಾ ಜನಮುಲು ಗೋಪಾಲಕುಲುನುನ್ನ ಪಸುಲ ಮಂದಂಕು ಬೊಮ್ಮು ಭದ್ರ ನೀವು ವಸುದೇವು ಭಾರ್ಯುಲು ವರುಸಂ ಗಂಸು ನಿಜೇತನಾಂಕಲಂ ಬಡಿಯುಂಡ ನಂದೊಂಜೊರ ಕತಲಂಗಿ ರೋಹಿಣಿಯನು ತರಳಾಕ್ಷೇ ನಂದಗೋಕುಲಮಂದು ನುನ್ನದಿ ಗುಣಗಣಾಢ್ಯ ದೇವಕೀ ಕಡುಪುನದಿ ಪಿಂಚು ಶೇಷಾಖ್ಯಮೈನ ನಾ ತೇಜಂ ಈವರಂಬುಚ್ಚಿ నేర్పు మెరసి రోహిణీ దేవి కడుపునం జొనుపు దేవకికి నిసుతుండనగుదునంశ భాగయుతుండనై యశోదకు నందు పొలంతి ಕಂದು ಮಿಂದಂ ಬುಟ್ಟೆದಿವು. ಆ ಯೋಗಮಾಯಾದೇವಿಗೆ ಮಹಾವಿಷ್ಣು ಈ ರೀತಿಯಾಗಿ ಆದೇಶ ಮಾಡ್ತಾ ಇದ್ದಾನೆ. ಭದ್ರ, ಎಲೆ ಮಂಗಳೇ, ನೀನು ಗೋಪಾಲಕರು, ಗೋಪಿಕರು, ಗೋಪಿಕೆಯರು, ಗೋಪಾಲಕರು ಎಲ್ಲ ಇರತಕ್ಕಂಥ ಗೋಕುಲಕ್ಕೆ ನೀನು ಈಗಲೇ ತೆರಳು. ಅಲ್ಲಿ ವಸುದೇವನ ಭಾರ್ಯೆಯರೆಲ್ಲರಿಗೂ ಕೂಡ ಕಂಸನ ಕೈಯಲ್ಲಿ ಬಂಧಿತರಾಗಿದ್ದಾರೆ. ಮತ್ತು ಅವರಿಗೆಲ್ಲರಿಗೂ ತುಂಬ ಇವನು ತೊಂದರೆಯನ್ನು ಕೊಡ್ತಾ ಇದ್ದಾನೆ. ಆದರೆ ರೋಹಿಣಿ ಎನ್ನುವ ಒಬ್ಬ ಆಕೆ ಮಾತ್ರ ನಂದಗೋಕುಲದಲ್ಲಿ ತಲೆಮರೆಸ್ಕೊಂಡಿದ್ದಾಳೆ. ಆಕೆ ತಲೆಮರೆಸ್ಕೊಂಡಿರೋದ್ರಿಂದ ನೀನೇನು ಮಾಡು ಅಂತಂದರೆ, ಆಕೆ ತುಂಬ ಒಳ್ಳೆಯ ಗುಣಗಳು ಇರತಕ್ಕಂತಹ ಸ್ತ್ರೀ, ಉತ್ತಮಳಾದ ಸ್ತ್ರೀ ರೋಹಿಣಿ ದೇವಿ. ದೇವಕಿ ಹೊಟ್ಟೆಯಲ್ಲಿ ಈಗ ಆದಿಶೇಷನ ತೇಜಸ್ಸು ಈಗ ದೇವಕಿ ದೇವಿ ಧರಿಸಿದ್ದಾಳೆ, ಆದಿಶೇಷನ ತೇಜಸ್ಸನ್ನು ಧರಿಸಿದ್ದಾಳೆ. ನೀನು ಆ ಆದಿಶೇಷನ ತೇಜಸ್ಸನ್ನು ದೇವಕೀ ದೇವಿಯ ಹೊಟ್ಟೆಯಿಂದ ಹೊರಗಡೆ ತೆಕ್ಕೊಂಡು ನೇರ್ಪುಗ ಅಂತಾರೆ. ನೇರ್ಪುಗ ಅಂತಂದರೆ ತುಂಬ ಜಾಣತನದಿಂದ ನೇರ್ಪು ಮೆರೆಸಿ ರೋಹಿಣೀ ದೇವಿ ಕಡುಪುನು ಜನುಪು, ಆ ಗರ್ಭವನ್ನು, ಆ ಆದಿಶೇಷ ಅನ್ನತಕ್ಕಂತಹ ಆ ತೇಜಸ್ಸನ್ನು ರೋಹಿಣಿಯ ಗರ್ಭದೊಳಕ್ಕೆ ಪ್ರವೇಶ ಮಾಡಿಸು. ಅಂದರೆ ಜೊನುಪು ಅಂದರೆ ಯು ಇನ್ಸರ್ಟ್ ಇಟ್, ಯು ಪುಷ್ ಇಟ್ ಇನ್ ಅಂತ. ಅಂದರೆ ನೀನು ಆ ರೋಹಿಣಿ ಗರ್ಭದೊಳಕ್ಕೆ
ಈ ಆದಿಶೇಷನ ಒಂದು ಅಂಶವನ್ನು ದೇವಕೀ ದೇವಿ ಹೊಟ್ಟೆಯಿಂದ ತೆಗೆದು ಅವಳ ಹೊಟ್ಟೆಯೊಳಕ್ಕೆ ನೀನು ಪ್ರವೇಶ ಮಾಡಿಸು. ನಾನು ನಂತರ ನನ್ನ ಅಂಶದಿಂದ ದೇವಕೀ ದೇವಿಯ ಹೊಟ್ಟೆಯಲ್ಲಿ ಜನ್ಮಿಸ್ತೀನಿ, ಆಯಿತಾ. ಅದರ ನಂತರ ಜನುಪು ದೇವಕಿನಿ ಸುತುಂಡನಗುದು ಅಂಶಭಾಗಯುತುಂಡನೈ. ನಾನು ದೇವಕೀ ದೇವಿಗೆ ಅಂಶಭಾಗಯುತನಾಗಿ ನಾನು ದೇವಕೀ ದೇವಿಗೆ ಮಗನಾಗಿ ಹುಟ್ಟುತ್ತೀನಿ. ಯಶೋದಕ್ಕೂ ನಂದು ಪೊಲಂತಿ ಕಂದು ಮೀಂದಂಬುಟ್ಟೆದಿವು. ಯಶೋದ ಹಾಗೂ ನಂದರಿಗೆ, ನಂದಗೋಪರಿಗೆ ಪೊಲಂತಿ ಅಂತಂದರೆ ಪೊಲಂತಿ ಅಂತಂದರೆ ಹೆಣ್ಣು ಮಗುವಾಗಿ ನೀನು ಅಂದುಮೀಂದಂಬುಟ್ಟೆದಿವು. ನೀನು ಆದಿಶೇಷನ ಪ್ರಸವಿಸಿದ್ದಾದ ನಂತರ ನೀನು ಯಶೋದೆಗೆ ಮತ್ತು ನಂದನಿಗೆ ನೀನು ಹೆಣ್ಣು ಮಗುವಾಗಿ ನೀನು ಜನ್ಮವನ್ನು ಧರಿಸು ಅಂತ ಆ ಭದ್ರೆಯಾದಂತಹ ಯೋಗಮಾಯಾದೇವಿಗೆ ಶ್ರೀ ವಿಷ್ಣು ಆದೇಶವನ್ನು ನೀಡ್ತಾ ಇದ್ದಾರೆ. ಹಿಂದಿನ ಸಂಚಿಕೆಯಲ್ಲಿ ವರ್ಷಕ್ಕೊಂದರಂತೆ ದೇವಕೀ ದೇವಿ ಹೆತ್ತಂತಹ ಮಕ್ಕಳನ್ನು 6 ಜನ ಮಕ್ಕಳನ್ನು ಕಂಸ ವಧಿಸಿದ. 7ನೆಯ ಗರ್ಭವಾಗಿ ಆದಿಶೇಷನು ತನ್ನ ಹರಿಯಂಶಭಾಗನಾಗಿ ಆದಿಶೇಷ ದೇವಕೀ ದೇವಿಯ ಗರ್ಭವನ್ನು ಪ್ರವೇಶಿಸಿದ. ಹಿಂದೆ ರಾಮಾವತಾರದಲ್ಲಿ ಆದಿಶೇಷ ಲಕ್ಷ್ಮಣನ ಒಂದು ಅವತಾರವನ್ನು ಎತ್ತಿದ್ದ. ಆದರೆ ಆಗ ರಾಮದೇವರ ತಮ್ಮನಾಗಿದ್ದರಿಂದ ರಾಮನನ್ನು ಕಾಡಿಗೆ ಹೋಗಲು ತಡೆಯಲಾಗಲಿಲ್ಲ. ಆದ್ದರಿಂದ ಈ ಬಾರಿ ಕೃಷ್ಣನಿಗೆ ಅಣ್ಣನಾಗಿ ತಾನು ಹುಟ್ಟುವೆ ಎಂದು ಯೋಚಿಸಿದಂತಹ ಆದಿಶೇಷ 7ನೆಯ ಗರ್ಭವಾಗಿ ದೇವಕೀ ದೇವಿ ಹೊಟ್ಟೆಯಲ್ಲಿ ಪ್ರವೇಶ ಮಾಡಿದ. ಆಗ ಆ ಅವಸರದಲ್ಲಿ, ಅಂದರೆ ಆ ಸಮಯದಲ್ಲಿ ವಿಶ್ವರೂಪನಾದಂತಹ ಹರಿ ತನ್ನನ್ನು ನಂಬಿದಂತಹ ಯಾದವರಿಗೆ ಕಂಸನಿಂದ ಭಯ ಇರತಕ್ಕಂಥದ್ದನ್ನು ತಿಳಿದು ಯೋಗಮಾಯಾದೇವಿಗೆ ಈ ರೀತಿಯಾಗಿ ಆಣತಿಯನ್ನು ಇತ್ತ. గోపికా జనములు గోపాలకులు నున్న పశుల మంద కుంభము భద్ర నీవు వసుదేవు భార్యలు వరుసం గంసుని చేతన్నాంకలంబడియుండ నందుంజొరక తలంగి రోహిణియను తరళాక్షి నందగోకులమందునున్నది గుణగణాఢ్య దేవకీ కడపున దీపించు శేషాఖ్యమైన నా తేజమీవు ಅಮರಂಬುಚ್ಚಿ. ಹೇ ಭದ್ರ, ಯೋಗಮಾಯೆ, ಕಲ್ಯಾಣಿಯೇ, ನೀನು ಗೋಪಾಲರು ಹಾಗೂ ಗೋಪಿಕೆಯರು ಇರತಕ್ಕಂತಹ ಆ ಬೃಂದಾವನಕ್ಕೆ ತೆರಳು. ವಸುದೇವನ ಭಾರ್ಯೆಯರೆಲ್ಲರೂ ಕೂಡ ಕಂಸನಿಂದ ಬಂಧಿತರಾಗಿದ್ದಾರೆ. ವಸುದೇವ ಭಾರ್ಯಲು ವರುಸಂ ಗಂಸುನಿಜೇತ ಅಂಕಲಂಬಡಿಯುಂಡ, ಎಲ್ಲರೂ ಕೂಡ ಬಂಧಿತರಾಗಿದ್ದಾರೆ. ಆದರೆ ರೋಹಿಣಿ ಅನ್ನತಕ್ಕಂತಹ ಒಬ್ಬ ಸತಿ ಮಾತ್ರ ನಂದಗೋಕುಲದಲ್ಲಿ ತಾನು ಅಡಗಿಕೊಂಡಿದ್ದಾಳೆ. ಆಕೆ ಒಳ್ಳೆಯ ಗುಣಗಣಗಳಿರತಕ್ಕಂತಹ ಉತ್ತಮಳಾದಂತಹ ಸ್ತ್ರೀ. ದೇವಕಿಯ ಗರ್ಭದಲ್ಲಿ ಈಗ ಶೇಷ ಅನ್ನತಕ್ಕಂತಹ ನನ್ನ ಆದಿಶೇಷ ಸ್ವರೂಪನಾದ ನನ್ನ ತೇಜಸ್ಸನ್ನು ನೀನು ಹೊರಕ್ಕೆ ತೆಗೆದು ಸೆಳೆದು ಜಾಣತನದಿಂದ, ಅಂದರೆ ನೇರ್ಪುಗ ಅಂತ ಹೇಳ್ತಾರೆ, ಅಂದರೆ ಜಾಣತನದಿಂದ ಆ ತೇಜಸ್ಸನ್ನು, ಆ ವಿಷ್ಣು ತೇಜಸ್ಸು ಆದಿಶೇಷ ಎನ್ನತಕ್ಕಂತಹ ಅಂಶಭಾಗದಿಂದ ಇರತಕ್ಕಂತಹ ದೇವಕೀ ದೇವಿಯ ಗರ್ಭವನ್ನು ಸೆಳೆದು ನೀನು ರೋಹಿಣಿ ಗರ್ಭದಲ್ಲಿ ಸೇರಿಸು. ನಾನು ನಂತರ ನನ್ನ ಅಂಶದಿಂದ ದೇವಕೀ ದೇವಿಯಲ್ಲಿ ನಾನು ಜನಿಸುತ್ತೇನೆ. ಅದರ ನಂತರ ನೀನು ಯಶೋಧಾದೇವಿಗೆ, ನಂದನ ಭಾರ್ಯೆಯಾದಂಥ ಯಶೋಧಾದೇವಿಗೆ ನೀನು ಹೆಣ್ಣು ಮಗಳಾಗಿ ಜನಿಸು ಎಂದು ಆ ಯೋಗಮಾಯಾದೇವಿಗೆ ಆಣತಿ ಇತ್ತ ಶ್ರೀ ಮಹಾವಿಷ್ಣು. ನೇರ್ಪು ಮೆರಸಿ ರೋಹಿಣೀ ದೇವಿ ಕಡುಪುನುಂ ಜನುಪು ದೇವಕಿಕಿನಿ ಸುತುಂಡನಗುದು ಅಂಶಭಾಗಯುತುಂಡನೈ ಯಶೋದಕು ನಂದು ಪೊಲಂತಿ ಕಂದು ಮೀಂದಂಬುಟ್ಟೆದೇವು. ದೇವಕೀ ದೇವಿಯ ಗರ್ಭದಿಂದ ನನ್ನ ಅಂಶನಾದಂಥ ಶೇಷ ಅನ್ನತಕ್ಕಂಥ ಆ ಗರ್ಭವನ್ನು ಸೆಳೆದು ರೋಹಿಣೀ ದೇವಿ ಕಡುಪುನುಂ ಜುನುಪು, ರೋಹಿಣೀ ದೇವಿಯ ಗರ್ಭದೊಳಕ್ಕೆ ಸೇರಿಸು ಅಂತ ಕೃಷ್ಣ ಆಣತಿಯನ್ನು ಕೊಟ್ಟ. ನಾನಾ ವಿಧ ಸಂಪದಲ ಕುಂದಾನಕಮೈ
ಸರ್ವಕಾಮದಾಯನಿಯುವಗು ನಿನ್ ಮಾನಬುಲು ಭಕ್ತಿಂ ಗೊಲುತುರು ಕಾನುಕುಲುನು ಬಲುಲು ನಿಚ್ಚಿ ಕಲ್ಯಾಣಮಯೀ. ಆ ಯೋಗಮಾಯಾದೇವಿಗೆ ತಿಳಿಸ್ತಾ ಇದ್ದಾನೆ ಪರಮಾತ್ಮ, ಹೇ ಕಲ್ಯಾಣಮಯಿ, ಕಲ್ಯಾಣ ಸ್ವರೂಪಳೆ, ನಾನಾ ವಿಧವಾದಂತಹ ಸಂಪತ್ತುಗಳನ್ನು ದಾನ ಮಾಡತಕ್ಕಂತಹವಳಾಗು, ವರದಾಯಿನಿಯಾಗು ನೀನು ಆ ಭೂಲೋಕದಲ್ಲಿ, ಸರ್ವಕಾಮದಾಯಿನಿಯಾಗು. ನಿನ್ನನ್ನು ಮಾನವರು ಭಕ್ತಿಯಿಂದ ಸೇವೆ ಮಾಡ್ತಾರೆ. ಕಾನುಕಲುನು ಬಲುಲುನು ನಿಚ್ಚಿ, ಕಾನುಕಲು ಅಂತಂದರೆ ನಿನಗೆ ಕಾಣಿಕೆಗಳನ್ನು ಸಲ್ಲಿಸಿ, ಬಲುಲು ಬಲಿ ಪೂಜಾಯಾಮ್ ಅಂತ ಅನ್ನತಕ್ಕಂಥ ಧಾತು. ಬಲಿ ಅಂತಂದರೆ ಆರಾಧನೆ, ಆವಾಹನೆ, ಮತ್ತು ಧ್ಯಾನ, ಆವಾಹನೆ, ಷೋಡಶೋಪಚಾರ ವಿಧಿಗಳಿಂದ ಪೂಜೆ, ಧೂಪ ದೀಪ ನೈವೇದ್ಯಗಳು, ಇವುಗಳನ್ನೆಲ್ಲ ಬಲಿ ಅಂತ ಕರೀತಾರೆ. ಬಲಿ ಅಂದರೆ ಪ್ರಾಣ ಬಲಿ ಕೊಡ್ತಕ್ಕಂಥದ್ದಲ್ಲ, ಪ್ರಾಣಿ ಬಲಿ ಕೊಡ್ತಕ್ಕಂಥದ್ದಲ್ಲ. ಬಲಿ ಪೂಜಾಯಾಮ್ ಅನ್ನತಕ್ಕಂಥ ಧಾತು ಅಂದರೆ ಪೂಜೆ ಮಾಡ್ತಕ್ಕಂತಹ ವಿಧಿವಿಧಾನಗಳು. ಅವುಗಳಿಂದ ನಿನ್ನನ್ನು ಭೂಲೋಕದ ಮನುಷ್ಯರು ನಿನ್ನನ್ನು ಸದಾಕಾಲ ಆರಾಧನೆ ಮಾಡ್ತಾರೆ. మరియు నిన్ను మానవులు దుర్గ, భద్రకాళి, విజయ, వైష్ణవి, కుముద, చండిక, కృష్ణ, మాధవి, కన్యక, మాయ, నారాయణి, ఈశాన, శారద, అంబిక ఎను 14 నామంబులం కొనియాడుదురయి. అయ్యే స్థానంబులం ఇందని ఎరింగించి సర్వేశ్వరుండగు హరి పొమ్మని ఆనతిచ్చిన మహాప్రసాదంబని యోగ నిద్ర ఈయకొని మ్రొక్కి చెయ్యన ನೀಯಲ ಕೈಯಡ ವಾಸಿ వచ్చే. ದೇಶದ ವಿವಿಧ ಪ್ರಾಂತಗಳಲ್ಲಿ ನಿನ್ನನ್ನು ಮನುಷ್ಯರು, ಮಾನವರು ದುರ್ಗಾ, ಭದ್ರಕಾಳಿ, ವಿಜಯ, ವೈಷ್ಣವಿ, ಕುಮುದ, ಚಂಡಿಕ, ಕೃಷ್ಣ, ಮಾಧವಿ, ಕನ್ಯಕ, ಮಾಯ, ನಾರಾಯಣಿ, ಈಶಾನ, ಶಾರದ, ಅಂಬಿಕಾ ಎನ್ನತಕ್ಕಂತಹ ದೇವಿಯ ಒಂದು ವಿವಿಧ ರೂಪ ನಾಮಗಳಿಂದ ನಿನ್ನನ್ನು ಆರಾಧಿಸ್ತಾರೆ. 14 ರೂಪಗಳಿಂದ 14 ನಾಮಗಳಿಂದ ನಿನ್ನನ್ನು ಸೇವಿಸುತ್ತಾರೆ. ಇನ್ನು ಹೋಗಿ ಬಾ ಎಂದು ಸರ್ವೇಶ್ವರನಾದಂಥ ಶ್ರೀಹರಿ ಪೊಮ್ಮನಿ ಆಣತಿಚ್ಚಿನ, ಅವನು ಶ್ರೀಹರಿ ಅಣತಿಯನ್ನು ಮಾಡಿದ ಆ ಯೋಗ ಮಾಯೆಗೆ. ಮಹಾಪ್ರಸಾದಂಬನಿ, ಆಗ ಆ ಯೋಗ ನಿದ್ರಾದೇವಿ ಭಗವಂತನ ಆಜ್ಞೆ ಮಹಾಪ್ರಸಾದ ಎಂದು ಈಯಕೊನಿ ಅಂದರೆ ಅಂಗೀಕರಿಸಿ, ಮೃಕ್ಕಿ ಆ ಶ್ರೀಹರಿಗೆ ನಮಸ್ಕಾರ ಮಾಡಿ, ಚಯ್ಯನ ಶೀಘ್ರವಾಗಿ ಈಯಲ ಕೈಯಡ ವಾಸಿ ವಚ್ಚೆ. ಈಯಲ ಕೈಯಡ ಅಂದರೆ ಭೂಲೋಕಕ್ಕೆ ಆಕೆ ಶೀಘ್ರವಾಗಿ ಹರಿಯ ಅಣತಿಯಂತೆ ಬಂದಳು. ದೇವಕೀ ದೇವಿ ಕಡುಪುಲೋಂ ದೇಜರಿಲ್ಲು ದೀಪ್ತ ಗರ್ಭಂಬು ಮೆಲ್ಲನಂ ದಿಗಿಚಿ ಯೋಗ ನಿದ್ರ ರೋಹಿಣಿ ಕಡುಪುನ ನಿಲಿಪಿ ಜನಿಯಂ ಕಡುಪು ದಿಗೆ ನಂಚುಂ ಬೌರುಲು ಕಲಂಗಂ ಬಡಂಗ. ಹರಿಯಾಜ್ಞೆಯಂತೆ ಬಂದಂತಹ ಯೋಗಮಾಯೆ ಏನು ಮಾಡಿದ್ಲು, ದೇವಕಿ ದೇವಿಯ ಗರ್ಭದಲ್ಲಿ ಇದ್ದಂತಹ ಕಾಂತಿಯುತವಾದಂತಹ, ಕಾಂತಿ ಚಿಮ್ಮುತ್ತಾ ಇರತಕ್ಕಂತಹ ದೀಪ್ತ ಗರ್ಭ, ಆ ವಿಷ್ಣುವಿನ ಅಂಶನೇ ಆದಂತಹ ಆ ಶೇಷ ಅಂಶನಾದಂತಹ ಗರ್ಭವನ್ನು ಮೆಲ್ಲನಂ ದಿಗಿಚಿ, ಮೆಲ್ಲನೆ ಅಲ್ಲಿಂದ ಸೆಳೆದು, ಆದ್ದರಿಂದಲೇ ಅವನ್ನ ಸಂಕರ್ಷಣ ಅನ್ನತಕ್ಕಂತಹ ಒಂದು ಹೆಸರು ಆ ಬಲರಾಮನಿಗೆ. ಆ ಯೋಗ ನಿದ್ರೆ ರೋಹಿಣಿ ಕಡುಪುನ ನಿಲಿಪಿ, ಆ ಗರ್ಭವನ್ನು ರೋಹಿಣಿ ದೇವಿಯ ಗರ್ಭದಲ್ಲಿ ನಿಲ್ಲಿಸಿ ಚನಿಯಂ ಅಲ್ಲಿಂದ ಹೊರಟಳು. ಕಡುಪು ದಿಗೆ ನಂಚು, ಗರ್ಭಸ್ರಾವವಾಗಿ ಹೋಯಿತು ದೇವಕಿ ದೇವಿಗೆ ಎಂದು ಪೌರುಲು ಗಲಂಗಂಬಡಂಗ, ಆ ಪೌರರೆಲ್ಲರೂ ಕೂಡ ತುಂಬ ಕಳವಳಪಟ್ಟರು. ಕಲಕ ಅಂತಂದರೆ ಪರ್ಟರ್ಬೇಷನ್ ಅಂತಾರಲ್ಲ, ತುಂಬ ಅತೀವ ಕಳವಳಪಟ್ಟರು. ಅಯ್ಯೋ, ಇಷ್ಟು ಮಕ್ಕಳಾದ್ರಲ್ಲ, ಎಲ್ಲರನ್ನೂ ಅವನು ಕಂಸ ಎಳೆ ಶಿಶುಗಳನ್ನೇ ಕೊಂದುಬಿಟ್ಟ, ಈಗೇನೋ ಮಗು ಆಗುತ್ತೇನೋ ಪಾಪ ರೋಹಿಣಿ ದೇವಿಗೆ, ಅದಾದ್ರೂ ದೇವಕಿ ದೇವಿಗೆ ನೋಡೋಣ ಅಂದರೆ ಆ ಗರ್ಭಸ್ರಾವಾಗಿ ಹೋಯಿತು ಅಂತ ಪೌರರೆಲ್ಲರೂ ಕೂಡ ಅತ್ಯಂತ ಕಳವಳಕ್ಕೆ ಒಳಗಾದರು ಅಂತ. ಆ ನಂತರ ಮುಂದೆ ಏನಾಯಿತು?